ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್. ಆ್ಯಕ್ಚುಲಿ ಇವಾಗ ಆಲ್ರೆಡಿ 11:45 ಆಗಿತ್ತು ಆ್ಯಂಡ್ ಬೆನ್ನಿದು ನಾಳೆ ಬರ್ಡೇ ಇತ್ತು. ಆದರೆ ನಾನು ಇವತ್ತು ನೈಟೇ ಜಾಮೂನೆಲ್ಲ ಪ್ರಿಪೇರ್ ಮಾಡಿದ್ದೆ ಆ್ಯಂಡ್ ಇಲ್ಲಿ ನಾನು ಮಾತಾಡಿರೋದು ಕೇಳಿಸಿಲ್ಲ, ಯಾಕಂದರೆ ಬೆನ್ನಿ ನಾನು ಹಿಂದೆನೇ ಇದ್ಲು ಗಿಫ್ಟಲ್ಲಿ ಅಂತ. ಗಿಫ್ಟ್ ಆಲ್ರೆಡಿ ಬಂದಿತ್ತು, ಬಟ್ ನಾನು ಮಂಡೇ ಅಂದರೆ ನಾಳೆ ಕೊಡೋಣ ಸರ್ಪ್ರೈಸ್ ಆಗಿರಲಿ ಅಂತ ಹೇಳ್ಬಿಟ್ಟು ಕೊಟ್ಟಿರಲಿಲ್ಲ. ಆ್ಯಂಡ್ ಮೇಡಮ್ ನಾನು ಹಿಂದೆನೇ ಬರ್ತಾಯಿದ್ರು, ಎಲ್ಲೂ ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಆ್ಯಂಡ್ ಎಷ್ಟು ಹಿಂದೆ ಅಂದರೆ ನನ್ನ ಜೊತೆನೇ ಅವತ್ತು ಮಲ್ಕೊಳ್ಳೋಕ್ಕೂ ಬಂದುಬಿಟ್ರು. ಆ್ಯಂಡ್ ಅದಾದಮೇಲೆ ಮಲ್ಕೊತಾ ಇದ್ದೀವಿ. ನಾಳೆ ಗಿಫ್ಟ್ ರಿವೀಲ್ ಆಗುತ್ತೆ. ಎಲ್ಲರಿಗೂ ಗುಡ್ ನೈಟ್. ಗುಡ್ ನೈಟ್. ಆಮೇಲೆ ಮಲ್ಕೊಳ್ಳಿ, ಶುಭರಾತ್ರಿ, ನಿದ್ದೆ ಮಾಡಿ. ನಾವು ಮಲ್ಕೊತಾ ಇದ್ದೀವಿ. ಇವಳು ನಿದ್ದೆ ಮಾಡಲ್ಲ ಇವತ್ತು ಮಗು. ಮುಖ ನೋಡು. ನಾನು ಆದರೆ ನಿಂಗೋಸ್ಕರ ಜಾಮೂನೆಲ್ಲ ಮಾಡಿದ್ದೀನಲ್ವಾ. ಮೌ ಜಾಮೂನ್ ಕೇಳಕ್ಕಿಲ್ಲ. ಇವಾಗ ಬಾಯ್ ಗುಡ್ ನೈಟ್. ಯಾಕಂದರೆ ಪಾಪ ಇವಾಗ ಆ್ಯಕ್ಚುಲಿ ಕಿನ್ನ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಕಿನ್ನ ಕೂಡ ನೋಡಬೇಕಲ್ವ ಗಿಫ್ಟ್ ಅಂದರೆ. ಇಲ್ಲ, ಅದು ಮೇಲೆ ನೋಡಿದ್ದಾಳೆ, ಅಂದರೆ ಬಾಕ್ಸ್ ಮೇಲೆ ಅನ್ರ್ಯಾಪ್ ಮಾಡಿಲ್ಲ ನಾವೇನು ಇನ್ನು. ಸೊ ಅದು ಅನ್ರ್ಯಾಪ್ ಮಾಡಿ ನೋಡಬೇಕಲ್ವ. ಸೊ ಕಿನ್ನ ಇದೆಲ್ಲ ತನಕ ನಾವು ಗಿಫ್ಟ್ ಓಪನ್ ಮಾಡಲ್ಲ. ಸೊ ಗಿಫ್ಟ್ ಓಪನ್ ಮಾಡೋ ಸರಿ ನಾಳೆ ಒಬ್ಬರು ನಿದ್ದೆ ಕೆಡ್ಸಷ್ಟು ಇರಬಾರ್ದು. ನಾಳೆ ತನಕ ವೆಯ್ಟ್ ಮಾಡಿದ್ರೆ ಗಿಫ್ಟು. ಎರೇಸಬಲ್ ಪೆನ್ನು ಇಂದ ಅಳಿಸ್ಬೋದು. ನೀ ಕೇಳಿದಲ್ಲ ಬುಕ್ ಸಕಲಾಗಿದೆ. ಕಿನ್ನಮ್ಮ ನೋಡ್ಬಾ. ಕಿನ್ನಮ್ಮ ತೋರಿಸ್ಬಾ. ತೋರಿಸ್ತೀನಿ ಬಾಕಿನ. ಇದೇನು ಸ್ಟ್ಯಾಂಪ್ಸ್ ಥರದ್ದು. ಇದು ಮೆಮೊ ಅದು ಬುಕ್ ಮಾರ್ಕರ್ಸು. ಇದು ಟೇಪು. ಇದು ಸ್ಟಿಕ್ಕರ್ಸು. ಮತ್ತು ಇದೊಂದು ಡೈರಿವಾ. ಇವು ಸ್ಟಿಕ್ಕರ್ಸು ಮತ್ತು ಕಾರ್ಡ್. ಇದು ಎನ್ವಲಪ್ಪು, ಏನಕ್ಕಾದ್ರೂ ಯಾರಿಗಾದ್ರೂ ಗಿಫ್ಟ್ ಕೊಡಬೇಕಂದ್ರೆ. ಖುಷಿ ಆಯ್ತಾ? ಹಾಂ, ಇದು ಅವರು ಆಲ್ರೆಡಿ ಸ್ಕೂಲ್ಗೆ ಹೋದ್ಮೇಲೆ ಅವರು ತುಂಬ ದಿವಸದಿಂದ ವಾಚ್ ಅಂತ ಇದ್ರು. ಅದಕ್ಕೆ ನಾವೆಲ್ಲ ರೆಡಿಯಾಗಿ ಯಲಹಂಕಕ್ಕೆ ಹೋದ್ರಿ, ಅಂದರೆ ಸ್ಮಾರ್ಟ್ ವಾಚ್ ತೊಗೊಳಕ್ಕೆ. ನಾವು ಇವಾಗ MI ಶಾಪ್ ಅಂದರೆ ರೆಡ್ಮಿ ಶಾಪಲ್ಲಿ ವಾಚ್ ಪರ್ಚೇಸ್ ಮಾಡಿದ್ದು. ಯಾಕಂದರೆ ನಾವು ಲಾಸ್ಟ್ ಟೈಮ್ ಟ್ಯಾಬ್ ಪರ್ಚೇಸ್ ಮಾಡಿದಾಗ ಸ್ವಲ್ಪ ಪಾಯಿಂಟ್ಸ್ ಇತ್ತು. ಸೊ ಅದ್ರ ಜೊತೆ ಮೈನಸ್ ಮಾಡಿಸಿ ಮತ್ತೆ ನಾವು ಪೇ ಮಾಡ್ಬೋದು ಅಂತ ಹೇಳಿ. ಆ್ಯಂಡ್ ಇದು ನಮಗೆ ವಿತ್ ಪಾಯಿಂಟ್ಸ್ ಅರೌಂಡ್ 1700 ಏನೋ ಆಯಿತು ವಿತ್ ಇನ್ಶೂರೆನ್ಸ್. ಪಾಯಿಂಟ್ಸ್ ಏನೂ ಇಲ್ಲ ಅಂದರೆ ಮೇ ಬಿ ಅರೌಂಡ್ 2,500 ಆ ಥರ ಆಗಬಹುದು ಈ ವಾಚಲ್ಲಿ. ಆ್ಯಂಡ್ ಎಲ್ಲ ಫೀಚರ್ಸ್ ಇದೆ. ಮೇಡಮ್ ಸ್ಕೂಲಿಂದ ಬಂದಿದ್ದ ತಕ್ಷಣ ಗಿಫ್ಟಲ್ಲಿ ಏನೇನಿದೆ ಎಲ್ಲ ನೋಡ್ತಾಯಿದ್ರು. ಆ್ಯಂಡ್ ಈ ಗಿಫ್ಟನ್ನ ನಾನು ಮೀಶೋದಿಂದ ಅವ್ರು ತರಿಸಿದೆ. ಇದು ಆ್ಯಕ್ಚುಲಿ ಅವ್ರು ಇಷ್ಟಪಟ್ಟಿದ್ರು. ಸೊ ನಿಮಗೂ ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಅದಾದಮೇಲೆ ಇದು ಟ್ಯೂಷನ್ ಎಲ್ಲ ಮುಗಿದ್ಮೇಲೆ ಟ್ಯೂಷನ್ ಮಕ್ಕಳೆಲ್ಲ ಬ್ಯಾಗೆಲ್ಲ ಎತ್ತಿಡಿಸಿ ಅವರಿಗೆ ಕೇಕ್ ಕಟ್ ಒಂದು ಲಾಸ್ಟ್ 10 ಮಿನಿಟ್ಸ್ ಇನ್ನೇನು ಟ್ಯೂಷನ್ ಮುಗೀತು ಅನ್ನೋವಾಗ ಕೇಕ್ ಕಟ್ ಮಾಡಿಸ್ತಾಯಿದ್ವಿ. ಆ್ಯಂಡ್ ಅವರು ಜಾಮೂನೆಲ್ಲ ತಿಂದರು. ಚೆನ್ನಾಗಿದೆ ಅಂದರೆ ನನಗೂ ಖುಷಿ ಆಯಿತು. ಆ್ಯಂಡ್ ಇದು ಪಿಂಟ್ರೆಸ್ಟಲ್ಲಿ ನೋಡಿದ್ದು ಕೇಕು. ಇವ್ರಿಗೆ ಈ ಥರ ಥೀಮ್ ಬಟರ್ಫ್ಲೈ, ಲ್ಯಾವೆಂಡರ್ ಕಲರ್ ಇದೆಲ್ಲ ಇಷ್ಟ ಅಂತ ಹೇಳ್ಬಿಟ್ಟು ಪರ್ಸ್ನಲಿ ನಾಳೆ ಸೆಲೆಕ್ಟ್ ಮಾಡಿಬಿಟ್ಟು ಮಾಡಿಸಿದ್ದು. ಆ್ಯಂಡ್ ಇದಾದಮೇಲೆ ಕೇಕ್ ಕಟ್ ಮಾಡಿದ್ರು. ಆ್ಯಂಡ್ ಮಕ್ಕಳೆಲ್ಲ ಫುಲ್ ಖುಷಿಯಾಗಿದ್ರು. ಡೈಲಿ ಓದಿಸೋದೇ ಇರುತ್ತೆ. ಡೈಲಿ ಟ್ಯೂಷನ್ಗೆ ಬಂದು ಪಾಪ ಓದ್ಕೊಂಡೇ ಹೋಗ್ತಾಯಿದ್ರು. ಇವತ್ತು ಫಾರ್ ಅ ಚೇಂಜ್ ಸಖತ್ತಾಗಿ ಎಂಜಾಯ್ ಮಾಡಿದ್ರು ಮಕ್ಕಳು ಕೂಡ. ಆ್ಯಂಡ್
ಇವಾಗ ಈ ಟೈಮಲ್ಲಿ ಆ್ಯಕ್ಚುಲಿ ನಾವು ವಾಚ್ ತಂದಿದ್ದು ಹೇಳಿರಲಿಲ್ಲ ಬೆನ್ನಿಗೆ. ಆ್ಯಂಡ್ ಇವಾಗ ವಾಚ್ ನೋಡ್ಬಿಟ್ಲು. ರಾತ್ರಿಯೇ ಗೊಂಬೆ ಎಲ್ಲ ನೋಡಿದ್ದಕ್ಕೆ ಅದ್ರದ್ದು ಎಕ್ಸೈಟ್ಮೆಂಟ್ ಅಷ್ಟೊಂದು ಏನಿರಲಿಲ್ಲ, ಬಟ್ ವಾಚ್ದು ಫುಲ್ ಎಕ್ಸೈಟ್ಮೆಂಟ್ ಇತ್ತು. ಕೇಕ್ ಕೂಡ ಮಾತಾಡೋ ಏನನ್ಸ್ತು ವಾಚ್ ನೋಡಿ? ತುಂಬ 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 ಖುಷಿ. ಅದು ಆ್ಯಕ್ಚುಲಿ ವಾಚ್ ದೇವ್ರ ಮನೆಯಲ್ಲ ಇತ್ತು. ಅವ್ರ ಸ್ಕೂಲಿಂದ ಬಂದಾಗ ನೋಡಿಲ್ಲ ನೋಡಿರಲಿಲ್ಲ. ಸೊ ಅದಾದಮೇಲೆ ಅವ್ರು ದೇವ್ರ ಮನೆ ನೋಡಿಲ್ಲ ಆ್ಯಕ್ಚುಲಿ ಅವರು. ಸೊ ಅದಾದಮೇಲೆ ವಾಚೆಲ್ಲ ಹಾಕ್ಕೊಂಡು ಕಿನ್ನಾಗೆಲ್ಲ ಕೇಕ್ ತಿನ್ನಿಸಿದಾದ್ಮೇಲೆ ನಾವು ಕೇಕು ಮತ್ತು ಚಿಪ್ಸ್ ಅನಿಸುತ್ತೆ ಅಲ್ವಾ, ಚಿಪ್ಸು ಇದೆಲ್ಲನೂ ಪ್ಲೇಟ್ಗೆ ಹಾಕಿ ಪ್ಲೇಟ್ ಮಾಡಿ ಮಕ್ಳಿಗೆಲ್ಲ ಕೊಟ್ವಿ. ಆ್ಯಂಡ್ ಮಕ್ಕಳೆಲ್ಲ ಸಖತ್ ಎಂಜಾಯ್ ಮಾಡಿಕೊಂಡು ಎಲ್ಲ ಅಂದರೆ ಅವ್ರವ್ರ ಏಜವರೇ ಇದ್ದಾಗ ಅವ್ರು ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಎಲ್ಲ ಖುಷಿಯಾಗಿ ತಿಂದರು. ಅದನ್ನು ನೋಡೋಕ್ಕಂತೂ ಸಖತ್ತಾಗಿತ್ತು. ಆ್ಯಂಡ್ ಈ ಚೇರ್ ಗುಜ್ಜಿರೋದು ನಾನು ಇವಾಗಲೇ ಎಡಿಟ್ ಮಾಡೋವಾಗಲೇ ನೋಡ್ತಾ ಇರೋದು. ಮಕ್ಕಳು ಎಲ್ಲ ಏನು ಗುಜ್ಜಿರೋದಲ್ಲಿ ಚೇರ್ ಗುಜ್ಜಿರೋದು. ಆ್ಯಂಡ್ ಅದಾದಮೇಲೆ ಮಕ್ಕಳು ಕೂಡ ತಿನ್ನಿಸಿದ್ರು. ಈ ಸಾಂಗ್ ಕಿನ್ನಮ್ಮಗೆ ಫುಲ್ ಗೊತ್ತು, ಯಾಕಂದರೆ ಅವ್ರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ದಾರೆ. ಈವನ್ ಸ್ಟೆಪ್ಸು ಮತ್ತು ಸಾಂಗು ಎಲ್ಲ ಕೂಡ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು. ಆ್ಯಂಡ್ ಮಕ್ಕಳು ಕೂಡ ಎಲ್ಲರೂ ಡ್ಯಾನ್ಸ್ ಮಾಡಿದ್ರು. ಆ್ಯಂಡ್ ಡ್ಯಾನ್ಸ್ ಎಲ್ಲ ಮಾಡಿ ಅದಾದಮೇಲೆ ಮಕ್ಕಳು ಅವ್ರವ್ರ ಮನೆಗೆ ಹೋದರು. ನಾವು ಬಿನ್ನಿದ್ ಸೆಲೆಬ್ರೇಟ್ ಎಲ್ಲ ಮಾಡಿ ಮತ್ತೆ ಮಲ್ಕೊಂಡ್ವಿ. ಸೊ ಇಷ್ಟೇ ಇವತ್ತಿಂದು ವ್ಲಾಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಅಥವಾ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.